ಒಂದು ಬಿಸ್ನೆಸ್ ಮಾಡೋದನ್ನ ಕಾಪಿ ಮಾಡಿ ನಾವು ಇನ್ನೊಂದು ಬಿಸ್ನೆಸ್ ಮಾಡಿದ್ರೆ ಏನಾಗುತ್ತಂದರೆ ಒಂದು ಬಿಸ್ನೆಸ್ ಇರೋದು ಮಲ್ಟಿಪ್ಲೈ ಆಗಿ ಎನ್ ಆಗುತ್ತೆ, ಅಂದರೆ 1 to n ಆಗುತ್ತೆ ಅಂತ. ಮೊದಲೇ ಒಂದು 10 ಹೋಟ್ಲಿದೆ, ನೀವು ಇನ್ನೊಂದು ಹೋಟ್ಲ್ ಮಾಡಿದ್ರೆ 10ರಲ್ಲಿ 11ನೇವ್ರು ಆಗ್ತೀರಾ ಅಂತ. ಆದರೆ ಅಲ್ಲಿವರೆಗೂ ಇಲ್ಲದೇ ಇರುವಂತಹ ಒಂದು ಹೊಸ ಐಡಿಯಾನ ಒಂದು ಇನ್ನೋವೇಟಿವ್ ಆಗಿ ನೀವು ಮಾಡಿ ಅದರ ಮೂಲಕ ಬಿಸ್ನೆಸ್ ಮಾಡಿದ್ರೆ 0 to 1 ಆಗ್ತೀರ. ಅಂದರೆ ಮೊದಲೇ ಏನೂ ಇಲ್ಲ ಅಲ್ಲಿ 0, ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ 1 ಆಗುತ್ತೆ. ಅದರ ಮೂಲಕ ನೀವು ಈ ಒಂದು ಸಮಾಜಕ್ಕೆ ಒಂದು ನಿಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ಬೋದು. ಈಗ ಈ 0 to 1 ಅಂತ ಹೇಳಿದಾಗ 2 ವಿಷಯಗಳು. ಒಂದು, ನಿಮಗೆ ಕಾಂಪಿಟೇಷನ್ ಇರೋದಿಲ್ಲ, ಯಾಕಂದರೆ ನೀವೇ ಮೊದಲ ಬಾರಿಗೆ ಅದನ್ನ ಮಾಡ್ತಾ ಇರೋದು. ಎರಡನೇದಾಗಿ ಅದರ ಮಾರ್ಕೆಟ್ ಶೇರ್ ಏನಿದೆ ಅದು ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ, ಅಂದರೆ ಒಂದು ಮೊನೊಪೊಲಿ ಸಿಗುತ್ತೆ ಆ ಬಿಸ್ನೆಸ್ಸಲ್ಲಿ ಅಂತ. ಅದು ಇಂಪಾರ್ಟೆಂಟ್ ಅಂತ ಪೀಟರ್ ಥೀಲ್ ಅವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಈಗ ನೀವು 1 to n ಮಾಡಿದ್ರೆ ಏನಾಗುತ್ತೆ ಅಂದರೆ ಮೊದಲೇ ಕೆಲವೊಂದು ಬಿಸ್ನೆಸ್ಗಳಿದೆ,